ಕೇರಳದ ತಿರುವನಂತಪುರಂನಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಅಂದ ತಕ್ಷಣ ನೆನಪಾಗೋದು ಕೋಟ್ಯಂತರ ಮೌಲ್ಯದ ರಹಸ್ಯ ಭಂಡಾರ. ಆದರೆ ಈ ದೇವಸ್ಥಾನ ಕೇವಲ ಸಂಪತ್ತಿನಿಂದ ಮಾತ್ರವಲ್ಲ, ಇಲ್ಲಿನ ವಿಶಿಷ್ಟ ದರ್ಶನ ಪದ್ಧತಿಯಿಂದಲೂ ಜಗತ್ಪ್ರಸಿದ್ಧ. ಇಲ್ಲಿರೋ ಶ್ರೀ ವಿಷ್ಣುವಿನ ಸಂಪೂರ್ಣ ದರ್ಶನಕ್ಕೆ 3 ಪ್ರತ್ಯೇಕ ಬಾಗಿಲುಗಳಿವೆ. ಒಂದೇ ಬಾರಿಗೆ ದೇವರನ್ನ ಕಣ್ತುಂಬಿಕೊಳ್ಳಲು ಯಾಕೆ ಸಾಧ್ಯವಿಲ್ಲ? ಇದರ ಹಿಂದಿರೋ ರಹಸ್ಯವೇನು? ಇಲ್ಲಿದೆ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಒಂದೇ ಬಾಗಿಲಲ್ಲಿ ಸಿಗಲ್ಲ ಶ್ರೀ ವಿಷ್ಣುವಿನ ಪೂರ್ಣ ದರ್ಶನ. ಗರ್ಭಗುಡಿಯಲ್ಲಿರೋ ಅನಂತ ಪದ್ಮನಾಭ ಸ್ವಾಮಿಯ ಮೂರ್ತಿ ಬರೋಬ್ಬರಿ 18 ಅಡಿ ಉದ್ದವಿದೆ. ಭಕ್ತರು ಒಂದೇ ಕಲ್ಲಿನಿಂದ ಕೆತ್ತಿದ ಬೃಹತ್ ವಟ್ಟಕಲ್ ಮಂಟಪವೇರಿ ದರ್ಶನವನ್ನ ಪಡಿಬೇಕು. ಆದ್ರೆ ಇಲ್ಲಿ ನಿಂತರೂ ಪೂರ್ಣ ರೂಪ ಕಾಣಲ್ಲ. ಮೊದಲ ಬಾಗಿಲಿಂದ ಶ್ರೀ ವಿಷ್ಣುವಿನ ಮುಖ ಹಾಗೂ ಬಲಗೈ ಕೆಳಗಿರುವ ಶಿವಲಿಂಗದ ದರ್ಶನವಾಗುತ್ತೆ. ಎರಡನೇ ಬಾಗಿಲಿನಿಂದ ಸ್ವಾಮಿಯ ನಾಭಿ ಕಾಣುತ್ತೆ. ನಾಭಿಯ ಕಮಲದ ಮೇಲಿರೋ ಬ್ರಹ್ಮದೇವ, ಪಕ್ಕದಲ್ಲಿರೋ ಶ್ರೀದೇವಿ, ಭೂದೇವಿ ಹಾಗೂ ಚಿನ್ನದ ಉತ್ಸವ ಮೂರ್ತಿಗಳನ್ನ ಇಲ್ಲಿ ನೋಡಬಹುದು. ಮೂರನೇ ಬಾಗಿಲಲ್ಲಿ ಶ್ರೀ ಮಹಾವಿಷ್ಣುವಿನ ಪವಿತ್ರ ಪಾದಗಳ ದರ್ಶನವಾಗುತ್ತೆ. ಜಗತ್ತಿನ ಅಪರೂಪದ ಮೂರ್ತಿ. ಇಲ್ಲೂ ಇದೆ ಒಂದು ಸೀಕ್ರೆಟ್. ಮತ್ತೊಂದು ಅಚ್ಚರಿಯ ವಿಷಯ ಅಂದ್ರೆ ಈ 18 ಅಡಿಯ ಬೃಹತ್ ಮೂರ್ತಿಯನ್ನ ಕಲ್ಲಿನಿಂದಾಗಲಿ ಅಥವಾ ಕಂಚಿನಿಂದಾಗಲಿ ಮಾಡಿದ್ದಲ್ಲ. ಬದಲಿಗೆ ನೇಪಾಳದ ಗಂಡಕಿ ನದಿಯಿಂದ ತಂದ 12,008 ಪವಿತ್ರ ಸಾಲಿಗ್ರಾಮ ಶಿಲೆಗಳನ್ನು ಬಳಸಿ ಇದನ್ನ ನಿರ್ಮಿಸಲಾಗಿದೆ. ಕಡು ಶರ್ಕರ ಯೋಗಂ ಅನ್ನೋ ಆಯುರ್ವೇದ ಗಿಡಮೂಲಿಕೆಗಳ ಮಿಶ್ರಣದಿಂದ ಈ ಶಿಲೆಗಳನ್ನ ಜೋಡಿಸಲಾಗಿದೆ. ಇದೇ ಕಾರಣಕ್ಕೆ ಮೂಲ ವಿಗ್ರಹಕ್ಕೆ ಯಾವುದೇ ಜಲಾಭಿಷೇಕ ಮಾಡಲ್ಲ. ಕೇವಲ ಉತ್ಸವ ಮೂರ್ತಿಗಳಿಗೆ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ. 3 ಬಾಗಿಲುಗಳ ಹಿಂದೆ ಅಡಗಿದೆ 1000 ವರ್ಷಗಳ ಪುರಾಣ. ಈ ದರ್ಶನ ಪದ್ಧತಿಯ ಹಿಂದೆ ಒಂದು ರೋಚಕ ಕಥೆ ಇದೆ. ಶತಮಾನಗಳ ಹಿಂದೆ ಬಿಲ್ವಮಂಗಲಂ ಸ್ವಾಮಿಯಾರ್ ಎಂಬ ಋಷಿಯ ಭಕ್ತಿಗೆ ಮೆಚ್ಚಿ ವಿಷ್ಣು ಪುಟ್ಟ ಬಾಲಕನ ರೂಪದಲ್ಲಿ ಬರ್ತಾನೆ. ಆದ್ರೆ ಒಂದು ದಿನ ಪೂಜೆಯ ಸಾಲಿಗ್ರಾಮವನ್ನೇ ಬಾಲಕ ಬಾಯಿಗೆ ಹಾಕಿಕೊಂಡಾಗ ಋಷಿ ಕೋಪದಿಂದ ಗದರುತ್ತಾರೆ. ತಕ್ಷಣ ಆ ಬಾಲಕ ಮಾಯವಾಗಿ ನನ್ನನ್ನು ನೋಡಬೇಕಾದ್ರೆ ಅನಂತನ್ ಕಾಡಿಗೆ ಬಾ ಅಂತ ಹೇಳ್ತಾನೆ. ಸ್ವಾಮಿಯಾರ್ ಕಾಡಿಗೆ ಹೋದಾಗ ಭಗವಂತ ವಿರಾಟ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆ ರೂಪ ಎಷ್ಟು ಬೃಹತ್ತಾಗಿತ್ತೆಂದ್ರೆ ಕಣ್ಣಿಗೆ ನಿಲುಕುವುದಿಲ್ಲ. ಋಷಿಯ ಪ್ರಾರ್ಥನೆ ಬಳಿಕ ಮುಖ, ನಾಭಿ ಮತ್ತು ಪಾದಗಳು ಮಾತ್ರ ದರ್ಶನ ಕೊಡುವಂತೆ ಸ್ವಾಮಿ ಶಾಂತನಾಗ್ತಾನೆ. ಅಂದಿನಿಂದಲೇ ಈ 3 ಬಾಗಿಲುಗಳ ಸಂಪ್ರದಾಯ ಶುರುವಾಯಿತು. 3 ಬಾಗಿಲುಗಳಲ್ಲಿದೆ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯ. ಆಧ್ಯಾತ್ಮಿಕವಾಗಿ ಈ 3 ಬಾಗಿಲುಗಳು ಬ್ರಹ್ಮಾಂಡದ ರಹಸ್ಯವನ್ನ ಸಾರುತ್ತವೆ. ವಿಷ್ಣುವಿನ ಕೈ ಕೆಳಗಿರೋ ಶಿವಲಿಂಗ ಲಯವನ್ನ ಸೂಚಿಸಿದ್ರೆ, ನಾಭಿಯ ಬ್ರಹ್ಮ ಸೃಷ್ಟಿಯನ್ನ ಮತ್ತು ಸ್ವತಃ ಮಹಾವಿಷ್ಣು ಜಗತ್ತಿನ ಸ್ಥಿತಿಯನ್ನ ಪ್ರತಿನಿಧಿಸ್ತಾರೆ. ಸೃಷ್ಟಿ, ಸ್ಥಿತಿ, ಲಯದ ಈ ಚಕ್ರವನ್ನ ಸಾರುವ ಸನಾತನ ಸಂಸ್ಕೃತಿಯ ಅದ್ಭುತ ವೈಭವವಿದು. ನೀವು ಎಂದಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ನಿಮ್ಮ ಅನುಭವವನ್ನ ಕಡ್ಡಾಯವಾಗಿ ಕಮೆಂಟ್ನಲ್ಲಿ ತಿಳಿಸಿ. ಇಂಥದ್ದೇ ರೋಚಕ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.